ಇವತ್ತಿನಿಂದ ಸುಮಾರು ಒಂದು ತಿಂಗಳಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಕೆರೆ ತುಂಬಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಮುಂದಿನ ಸಾರಿಯಿಂದ ಅಂದರೆ ಮಳೆಗಾಲದಲ್ಲೇ ಪ್ರಾರಂಭ ಮಾಡ್ತೀವಿ. ಅಂದರೆ ಯಾವಾಗ ಜುಲೈ ಆಗಸ್ಟಿಂದಲ್ಲಿ ನೀರು ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗೂ ಕೂಡ ಏನು ಸಮಸ್ಯೆ ಇಲ್ಲ, ಈಗೂ ನೀರಿದೆ, ಇಂದು ಕೂಡ ನೀರು ಬರ್ತಾ ಇದೆ. ಅದು ತುಂಬಿಸುವಂಥ ಪ್ರಯತ್ನ ಮಾಡ್ತೀವಿ. ಹಿಂದೆ ಸಿದ್ದರಾಮಯ್ಯವರು ಮತ್ತು ಹಿಂದಿನ ನೀರಾವರಿ ಸಚಿವರು, ಈಗಿನ ನೀರಾವರಿ ಸಚಿವರು, ಶಾಸಕರು ಎಲ್ಲರೂ ಭಾಳಷ್ಟು ನಮ್ಮ ಕಾರ್ಯಕರ್ತರು ಕೂಡ ಭಾಳಷ್ಟು ಚೆನ್ನಾಗಿ ಪ್ರಯತ್ನ ಇವತ್ತು ಆಗಿದೆ. ಇದರಿಂದ ಭಾಳಷ್ಟು ರೈತರಿಗೆ ಅನುಕೂಲ ಆಗಲಿ, ಅವ್ರ ಬದುಕು ಬದಲಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ನಂತರ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಕೂಡ ನಾವು ಆಯೋಜನೆ ಮಾಡ್ತೀವಿ. ಸರ್, ಇವತ್ತಿಂದ ಅಂದರೆ ನೀರು ಕೆರೆಗಳಿಗೆ ಈಗಾಗಲೇ 3-4 ದಿವಸ ಟ್ರಯಲ್ ಸ್ಟಾರ್ಟ್ ಆಗಿದೆ. ಈಗಾಗಲೇ ಕೆಲವು ತುಂಬಲಿಕ್ಕೆ ಶುರು ಮಾಡಿದ್ದೀವಿ. ಇವತ್ತು ನಾವು ಸ್ವಲ್ಪ ಸಾಂಕೇತಿಕ ಅಷ್ಟೇ. ಈಗಾಗಲೇ 3 ದಿವಸದಿಂದ ತುಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ನಿರಂತರವಾಗಿ ನಾವು ತುಂಬಿಸುವಂಥ ಪ್ರಯತ್ನ ಮಾಡ್ತೀವಿ. ಸರ್, ಮತ್ತೊಂದು ದಿಗ್ಗಿವಡಿ ಹತ್ರ ಒಂದು ಬ್ರಿಡ್ಜ್ ಕಂಬ ಅಂದಿದ್ದೀರಿ. ಈಗ ನಮ್ಮ ಗಮನಕ್ಕೆ ಬಂದರೆ ಏನೋ ಅದು ಕೊಲ್ಯಾಪ್ಸ್ ಆಗಿ ಬಿದ್ದಿದೆ ಅಂತ. ಸೊ ಅದನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ನೀರು ನದಿಯಲ್ಲಿದ್ದರೆ ಯಾವಾಗ ಬೇಕಾದಾಗ ಅದನ್ನ ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಮಾಡ್ತೀವಿ ಖಂಡಿತವಾಗಿ. ಮಾಂಜರಿ ಬಾವನ್ಸೋ ಅಂತ ಒಂದು ಬ್ರಿಡ್ಜ್ ಆಗ್ಬೇಕಂತೇಳಿ ಅದೊಂದು ಮನವಿ ಕೊಟ್ಟಿದ್ದಾರೆ. ಬೇಡಿಕೆ ನಾವು ಕೃಷ್ಣಾ ಕಿತ್ತೂರಿಂದ ಆ ಕಡೆ ರಾಯಬಾಗ್ ಗಿಚ್ಕಡೆ ಊರು ಯಾವ್ದು ಬರ್ತಾರೆ ಇನ್ನೊಂದು ಅದು ಯಮಲಾಪುರಿಗೆ ಶಾರ್ಟೆಸ್ಟ್ ಮಾಡಲಿಕ್ಕೆ ಅದನ್ನು 70 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಎಷ್ಟೇ 70 ಕೋಟಿ. ಕೃಷ್ಣಾ ಕಿತ್ತೂರಿಂದ ಅಂದರೆ ಆತನಿಗೆ ಹೋಗದೆ ಬೈಪಾಸ್ ಮಾಡಿ ಈಗ ನಮ್ಮ ಹಾರುಗಿರಿ ಕ್ರಾಸ್ ಮ್ಯಾಗ